It's the start. How high and what you high. ಕೈ ನೋಡಿ ಹಿಂಗೆಲ್ಲ ಹಾಕಿ ಎಬ್ಬೆರಡು ತೋರುಗಳು ರೆಡಿ ರೆಡಿ ಸ್ಟಾರ್ಟ್ ರೆಡಿ ಪಾಸ್ಪೋರ್ಟ್ ಔಟ್ ಗ್ಯಾಪ್ ಕವರ್ ಮಾಡ್ತೀವಿ ಹತ್ತು ಕೈ ಕೊಡ್ಬೇಕು ಕೆಳಗೆ ಔಟು ಗ್ಯಾಪ್ ಕವರ್ ಮಾಡ್ತೀವಿ ಸೂಪರ್ ನಮ್ಮ ಮಮ್ಮಿ ನೋಡೋದಿಲ್ಲ ಅದು ಏನೇನು ಮಾಡಿದೆ ಅದೆಲ್ಲ ಊಟ ತಿಂಡಿ ಕಾಯ್ತಾ ಇದೆ ತಿಂಡಿಗೆ ಹೋಗೋಣ ಫಿಟ್ ಸ್ಟ್ರೈಕ್ ಬೇರೆ ಕಡೆ ಆಗಿಲ್ಲಪ್ಪ ಬರಲ್ಲ ಆಧಾರ್ ಕಾರ್ಡು ಅವ್ರದ್ದು ನೋಡ್ಬಾರ್ದು. ಈಗ ನಾವು ಧ್ಯಾನ ಮಾಡೋದಲ್ವಾ ಭಜನೆ ಮಾಡೋದಲ್ವಾ ಶಾಂತಿ ಈಗ ಅಂದ್ರೆ ಹೇಳ್ತಾರೆ ಧ್ಯಾನ ಮಾಡೋದಿಲ್ಲ ನಾವು ಧ್ಯಾನ ಮಾಡೋದ್ರಿಂದ ಮನಸ್ಸು ಒಂದ್ ಕಡೆ ಕೇಂದ್ರೀಕರಿಸ್ತದೆ. ಆಮೇಲೆ ಕಾಯಿಲೆಗಳು ಬರಲ್ಲ, ಯಾರು ದಡ್ಡರಾಗಲ್ಲ, ಯಾರು ದಡ್ಡಗಳಾಗಲ್ಲ, ಬುದ್ಧಿವಂತರಾಗ್ತಿಲ್ಲ. ಯಾಕಂದ್ರೆ ಮನಸ್ಸು ಏಕಾಗ್ರತೆ ಆಗ್ತದೆ. ಏನಾಗ್ತದೆ ಮನಸ್ಸು ಏಕಾಗ್ರತೆ ಆಗ್ತದೆ. ನೀವು ಹೇಳೋದೆಲ್ಲ ರೆಕಾರ್ಡ್ ಆಗುತ್ತೆ ತಲೆ ಒಳಗಡೆ. ಏನಾಗುತ್ತೆ ಹೇಳಿ ತಲೆ ಒಳಗಡೆ ರೆಕಾರ್ಡ್ ಆಗುತ್ತೆ. ಯಾರು ದಡ್ಡರಾಗಲ್ಲ, ಯಾರು ದಡ್ಡರು ಆಗಲ್ಲ. ಇವೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಆಗ್ತೀರಾ. ಯಾಕಪ್ಪ ಅಂತ ಹೇಳಿದ್ರೆ ನೋಡ್ತಾ ಇದ್ರೆ ಶಿಸ್ತಿರ್ಬೇಕು. ಮೊದಲು ಏನಿರ್ಬೇಕು? ಶಿಸ್ತಿರ್ಬೇಕು. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಧ್ಯಾನ ಮಾಡಬೇಕು, ಭಜನೆ ಮಾಡಬೇಕು. ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ. ನಾವು ಯಾರು ದಡ್ಡರುಗಳಾಗಲ್ಲ, ಎಲ್ಲರೂ ಬುದ್ಧಿವಂತರುಗಳಾಗಿ ಇರ್ತೀವಿ. ಹಾಗಾಗಿ ಏನ್ ಮಾಡ್ಬೇಕಂತಂದ್ರೆ ನಿಯಮ ಬಲ್ಲವನಿಗೆ ಯಮನ ಭಯವಿಲ್ಲ ಅಂತೇಳಿ. ನಿಯಮ ಬಲ್ಲವನಿಗೆ ಯಮನ ಭಯವಿಲ್ಲ. ನಾವು ನಿಯಮವಾಗಿದ್ದಾಗ ಶಿಸ್ತಾಗಿದ್ದಾಗ ನಮ್ ಕಾಯಿಲೆ ಬರುತ್ತಾ? ಬರಲ್ವ? ಕಾಯಿಲೆ ಬರಲ್ಲ, ರೋಗಗಳು ಬರಲ್ಲ. ಹಾಗಾಗಿ ನಾವು ಖುಷಿಯಾಗಿ ಕಲಿಯುವಂಥದ್ದು ಮೋಜಿನ ಗಣಿತ ಇಲ್ಲಿ ಕೂಡಲು ಕಲಿಯೋದು ಕುಣಿಸೋದು ಪಾಕ್ಸೋದು ಮಾಡಿ ಅಂತ ಹೇಳಿಲ್ಲ. ಮಕ್ಕಳು ಗಣಿತವನ್ನ ಖುಷಿಯಾಗಿ ಕಲಿಯಬೇಕು. ಅದನ್ನ ಹೇಗೆ ಕಲಿಸ್ತೀರಾ? ಇವತ್ತಿನ ಒಂದು ಅವಧಿಯಲ್ಲಿ ನಿಮಗೆ ಒಂದು ತರಬೇತಿ ಇದೆ, ಹೌದಾ? ಮೋಜಿನ ಗಣಿತ ಅಂದ್ರೆ ಗಣಿತದ ಕೆಲವೊಂದು ಸಂಖ್ಯೆಗಳನ್ನು ನಾವು ಬಳಸ್ಕೊಂಡು ಯಾವ ರೀತಿ ಆಟ ಆಡಬೇಕು. ಇವತ್ತು ಏನ್ ಮಾಡಬೇಕು? ಆಟ ಆಡಬೇಕು. ಯಾವ ರೀತಿ ಆಟ ಆಡಬೇಕು? ಸಂಖ್ಯೆಗಳನ್ನ ಬಳಸ್ಕೊಂಡು ನಾವು ಆಟ ಮಾಡಬೇಕು. ಗಣಿತ ಅಂದ್ರೆ ಸಂಖ್ಯೆ ಅಲ್ವಾ? ಸಂಖ್ಯೆಗಳಂದ್ರೆ ಯಾವ ಸಂಖ್ಯೆಗಳನ್ನ ಇರ್ತೀರಾ? ಎಷ್ಟರವರೆಗೆ ಇರ್ತೀರಾ? ಸಂಖ್ಯೆ ಇರೋದು ಬಿಲಿಯನ್ನು ಬೇಕಾದಷ್ಟಿದೆ ಸಂಖ್ಯೆಗಳಿಗೆ. ಎಂದೆನ್ನದೇ ಅಂದ್ರೆ ಅಪರಿಮಿತವಾದಂತಹ ಸಂಖ್ಯೆಗಳು ಇರುತ್ತೆ ಅಲ್ವಾ? ನೀವೆಲ್ಲ ಫಸ್ಟ್ ಸ್ಕೂಲ್ ಬಂದ ತಕ್ಷಣ ಫಸ್ಟ್ ಕಲಿಯೋದೇನೋ ಸಂಖ್ಯೆ ಕಲಿತೀರ. ಟೀಚರ್ ಏನ್ ಮಾಡ್ತಾರೆ? ಬಂದ ತಕ್ಷಣ 1ರಿಂದ ಸಂಖ್ಯೆ ಕಲಿಸ್ತಾರೆ, ಶುರು ಮಾಡ್ತಾರೆ. ಅದಕ್ಕಾಗಿ ಕಲಿಸೋದೇನೋ ಫಸ್ಟ್ 1ರಿಂದ 100ವರೆಗೂ ಅಂಕಿಗಳನ್ನ ಸಂಖ್ಯೆಗಳನ್ನ
ಸಂಖ್ಯೆಗಳನ್ನ ನಾವು ಬಳಕೆ ಮಾಡ್ಕೊಳ್ತೀವಲ್ವಾ. ಈಗ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಗಣಿತವನ್ನ ಯಾವ ರೀತಿಯಲ್ಲಿ ಬಳಸ್ಕೊಳ್ತೀವಿ? ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ನೋಡ್ತೀವಿ. ಆಯ್ತು. ಆಮೇಲೆ ಯಾವ ದಿನಾಂಕ ನೋಡ್ತೀವಿ. ಕ್ಯಾಲೆಂಡರ್ ಅಲ್ಲಿ ಸಂಖ್ಯೆಗಳನ್ನ ನೋಡ್ತೀವಿ. ಅಲ್ಲಿ ನಮ್ಗೆ ಸಂಖ್ಯೆಗಳಿದೆ. ನಾವು ಇವತ್ತು ಗಣಿತವನ್ನ ಬಳಕೆ ಮಾಡ್ತಾ ಇದ್ದೀವಿ. ಶಂಕರಾಭ್ಯುತ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾ